ಏನಂದರೆ ನಮ್ಮಲ್ಲಿದೆ ಅದು. ಆದರೆ ನಾವು ಇಲ್ಲಿಂದ ಹೋಗ್ಮೇಲೆ ಇವಾಗ ಶೂಟ್ ಅಂತ ಬರುತ್ತೆ. ಇವಾಗ ಅಲ್ಲಿ ಬುರ್ಕಾಕೊಂಡು ನಾವು ಶೂಟ್ ಮಾಡೋಕ್ಕಾಗಲ್ಲ, ನಾವು ರೀಲ್ಸ್ ಮಾಡೋಕ್ಕಾಗಲ್ಲ ಅಲ್ವಾ. ಒಂದು ಸೀರಿಯಲಲ್ಲಾಗಲಿ ಒಂದು ಇದರಲ್ಲಾಗಲಿ ನಾವು ಮಾಡೋಕ್ಕಾಗಲ್ಲ. ಅದನ್ನು ನಾವು ಅವರು ಏನು ಕಾಸ್ಟ್ಯೂಮ್ ಕೊಟ್ಟಿರ್ತಾರೋ ಅದನ್ನು ಹಾಕ್ಕೊಂಡು ನಾವು ಮಾಡಬೇಕು ಅಲ್ವಾ. ಅದು ಮಾಡಿದ್ರೆ ತಾನೇ ನಮಗೂ ಪೇಮೆಂಟ್ ಆಗುತ್ತೆ, ನಮಗೂ ಹೊಟ್ಟೆಪಾಡು ನಡೆಯೋದು. ಅಲ್ಲಿ ನಾವು ಈ ಥರ ಇದು ಮಾಡ್ತೀವಿ ಸರ್. ಮಿಕ್ಕಿ ಟೆಂಪಲ್ ಬುರ್ಕ ಹಾಕ್ಕೊಂಡು ಇದು ಮಾಡ್ಕೊಂಡು ಎಲ್ಲರೂ ಇರ್ತೀವಿ. ನಮ್ಮ ಧರ್ಮ ಜಾತಿ ಧರ್ಮ ನಾವು ಹುಟ್ಟಿದ ಮುಸ್ಲಿಮ್ಸ್ಗೆ ನಮ್ಮ ಧರ್ಮ ಜಾತಿಯನ್ನು ನಾವು ಬಿಟ್ಕೊಡಲ್ಲ. ಹಾಗೂ ನನ್ನ ಅಣ್ಣ ತಮ್ಮದಿರು ನನ್ನ ಸ್ನೇಹಿತರು ತುಂಬ ಜನ ಕನ್ನಡ ಫ್ರೆಂಡ್ಸ್ಗಳು, ಆದರೆ ಈ ಕನ್ನಡ ನಾಡು ನಾನು ಬಿಟ್ಕೊಡಲ್ಲ. ಅದು ನಮ್ಮ ನೀವು ಈ ರೀಲ್ಸ್ ಎಲ್ಲ ಮಾಡ್ತೀರಲ್ಲ, ನಿಮ್ಮ ಥರ ಇನ್ನೂ ತುಂಬ ಜನ ಮಾಡ್ತಾರೆ. ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಅಂತ ಈ ಥರ ರೀಲ್ಸ್ ಮಾಡ್ತಾರೆ? ನಿಮ್ಗೆ ಇವರು ನಿಮ್ಮ ಅಂದರೆ ನಿಮ್ಮನ್ನು ನೋಡಿ ಕೆಲವರು ಎಲ್ಲ ಖುಷಿ ಪಡ್ತಾರೆ ನಿಮ್ಮನ್ನು ನೋಡಿ. ಅಂದರೆ ನೀವು ಯಾರನ್ನು ನೋಡಿ ಖುಷಿ ಪಡ್ತೀರಾ ಅಂತ ಈ ಥರದ್ದೆಲ್ಲ ಮಾಡಿದಾಗ ನೀವು ಯಾರನ್ನು ನೋಡಿ ಖುಷಿ ಪಡ್ತೀರಾ? ನಾನು ಚಿತ್ರ ಅವ್ರು ನೋಡಿ ಇಷ್ಟಪಡ್ತಾ ಇದೆ. ಯಾಕಂದರೆ ಅವ್ರು ರೀಲ್ ಇದೆಯಲ್ಲ, ಅವರು ರಿಯಲ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಮಾತಾಡೋದವರು, ಹೆಣ್ಮಕ್ಳ ಬಗ್ಗೆ ಹೇಳೋದು ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಸರ್. ಫಸ್ಟು ಎಲ್ಲ ನೋಡಿದೆ, ಅವ್ರದ್ದು ರೀಲ್ಸ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿತ್ತು. ರಾಘು ಅವ್ರಿಗಿರೋ ಇರೋದು ಅನುಭವ ಹೇಳ್ತಾ ಇದ್ದೀನಿ. ಅವರು ನಿಜವಾಗ್ಲೂ ಅಂಗಿ ಹಾಕೊಂಡ್ರೆ ಗಂಡಸು, ಹೆಣ್ಮಕ್ಳು ಸಾರಿ ಹಾಕೊಂಡ್ರೆ ಆಗ್ತಾರೆ. ಮಜಾ ಭಾರತದಲ್ಲಿ ಅವ್ರದ್ದು ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ. ಅವರು ಹೇಳಿದ್ರು ನನಗೆ ಬ್ಯಾಡ್ ಕಮೆಂಟ್ಸ್ ನನಗೂ ತುಂಬ ಜನ ಹಾಕೋರೆ ಸಾರಿ ಹಾಕೊಂತಾರವಾಗ, ಇವಾಗೆಲ್ಲ ಚೆನ್ನಾಗಿ ಹಾಕ್ತಾರೆ ಅಂತ. ಅವ್ರದ್ದು ದುಃಖ ಏನಿದೆ ಅದೆಲ್ಲ ಹೇಳ್ಕೊಂಡ್ರೆ ನನಗೆ ತುಂಬ ಇದಾಯಿತು. ಅವ್ರದ್ದು ವೀಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿ ಇದು ಮಾಡುತ್ತೆ. ಯಾಕಂದರೆ ಒಂದು ಗಂಡಸಾಗಿ ಲೇಡೀಸ್ದೇ ಅಷ್ಟೊಂದು ಪಾತ್ರ ಮಾಡಿದ್ರೆ ಅಷ್ಟು ಪಾತ್ರ ನಮ್ಗೆ ಬರಲ್ಲ ಅಂತೇಳಿ ಇವ್ರು ಹೇಳ್ತಾ ಇರೋದು. ಆ ಥರ ಅವ್ರು ನೋಡಿ ಸ್ವಲ್ಪ ನಾವು ಕಲ್ತಿದ್ದೀವಿ. ಇನ್ನೂ ಕಲಿಬೇಕಾದ ಬೇಜಾನಿದೆ ಅವ್ರ ಹತ್ರ. ರಾಘು ಅವ್ರ ಹತ್ರ ಕಲಿಯೋದು ಇನ್ನೂ ಬೇಜಾನಿದೆ. ಚಿತ್ರ ಅವ್ರದ್ದು ನಿಮ್ಮದು ಕಾಂಟ್ಯಾಕ್ಟ್ ಆಗಿದ್ದು ಹೇಗೆ? ಅವರು ನನ್ನ ನಂಬರ್ ತುಂಬ ಹುಡುಕಿದ್ರಂತೆ ಪಾಪ. ಆಮೇಲೆ ಇವರು ಫ್ರೀಡಮ್ ಟಿವಿ ಅವ್ರ ಥರ ಇಸ್ಕೊಂಡು ನಾನು ಮಾತಾಡಿದ್ವಿ. ಚಿತ್ರ ಅವ್ರಿಗೂ ಕಮೆಂಟ್ ಮಾಡಿದ್ರು ಜನಗಳು, ನಾವು ಅವರನ್ನು ಯೂಸ್ ಮಾಡಿಕೊಂಡು ನೀವು ಬೆಳೀತಾ ಇದ್ದೀರಾ, ಈ ಥರ ಎಲ್ಲ ಬ್ಯಾಡ್ ಕಮೆಂಟ್ ಹಾಕಿದ್ರು. ಅವ್ರಿಗೇನು ಹೇಳ್ತೀರಾ? ಇಲ್ಲ, ನಿಜವಾಗ್ಲೂ ಇಲ್ಲ. ಅವ್ರು ಕಷ್ಟಪಟ್ಟು ಅವರು ಮುಂದೆ ಬಂದಿರೋದು, ನಾನು ಕಷ್ಟಪಟ್ಟು ನಾನು ಮುಂದೆ ಬಂದಿದ್ದೀನಿ. ನಿಜವಾಗ್ಲೂ ಅವರು ಏನು ಇದು ಮಾಡಿಲ್ಲ. ನಾನು ಹೋಗಿ ಅವ್ರ ಥರ ಏನೋ ನೀವು ಬಂದರೆ ನಾನು ಇಂಪ್ರೂವ್ ಆಗ್ತೀನಿ, ನಾನು ಬಂದರೆ ಅವರು ಇಂಪ್ರೂವ್ ಆಗ್ತಾರೆ ಅಂತ ಏನೂ ಇಲ್ಲ. ಅವರೊಂದು ಪ್ರಮೋಷನ್ಗೋಸ್ಕರ ಕರೆದಿದ್ರು ನನಗೆ, ಹೋಗ್ಬಿಟ್ಟು ಪ್ರಮೋಷನ್ ಮಾಡ್ಕೊಂಡು ಬಂದೆ ಅಷ್ಟೇ. ಅಷ್ಟು ಬಿಟ್ಟರೆ ನಾವು ಆ ಥರ ಅವ್ನ ಮನಸ್ಸಲ್ಲಿ ಯಾವತ್ತೂ ಇಲ್ಲ. ಅವ್ರು ಕಷ್ಟಪಟ್ಟು ಮುಂದೆ ಬಂದಿರೋದು ಚಿತ್ರ ಅವರು. ಇವಾಗ ನಾಳೆ ವುಮೆನ್ಸ್ ಡೇ ಇದೆ, ನೀವೇನು ಹೇಳ್ತೀರಾ? ನಾನು ಹೇಳೋದು ಎಲ್ಲರಿಗೂ ಮಕ್ಕಳೇ, ಒಂದು ತಾಯಿಗೆ ಮಕ್ಕಳೇ. ಅವರು ಏನೇ ಆಗಿರಲಿ, ತಾಯಿ ಮಾತ್ರ ಮಕ್ಕಳು ಕೈ ಬಿಡ್ಬಿಡ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರೆ? ಹಾಂ, ತುಂಬ ಚೆನ್ನಾಗಿದ್ದಾರೆ. ಇವಾಗ ಮಕ್ಕಳು ಅಂತ ನಮ್ಮ ಮಕ್ಕಳಿಗೆ ಯಾಕೆ ಬರ್ತಾರೆ, ಹೋಗ್ಬೇಕು. ಫೋನ್ ಮಾಡಿದ್ರು, ಅಮ್ಮ ಚಾಕ್ಲೇಟ್ ತೊಗೊಮ್ಮ ಡೈರಿ ಮಿಲ್ಕ್ ಅಂತ ಹೇಳ್ಬಿಟ್ಟು ನನ್ನ ಮಗಳು ಫೋನ್ ಮಾಡಿದ್ಲು. ಅವ್ರಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ. ಇವಾಗ ಜಸ್ಟ್ ಫೋನ್ ಮಾಡಿದ್ಲು, ಆಯ್ತಮ್ಮ ತೊಗೊಂಬರ್ತೀನಿ ಅಂತ ಹೇಳಿದ್ವಿ. ನಿಮ್ಮ ಫ್ಯಾಮಿಲಿ ಕಡೆ ಎಲ್ಲ ಚೆನ್ನಾಗಿದ್ದಾರೆ ಇವಾಗ? ಅಂದರೆ ಎಲ್ಲ ಶ್ರೀಮಂತ? ಇಲ್ಲ, ಯಾರು ಮಾತಾಡಿಲ್ಲ ನನಗೆ, ಇನ್ನೂ ಮಾತಾಡಿಲ್ಲ, ಇನ್ನೂ ಮಾತಾಡ್ತಾನೆ ಇಲ್ಲ ಅವರು. ನಮ್ಮ ಅಪ್ಪ ಒಬ್ಬರೇ ಮಾತಾಡ್ತಿದ್ರು. ಅಂದರೆ ಇಷ್ಟೆಲ್ಲ ಆದರೂ ಕೂಡ ನೀವು ರೀಲ್ಸ್ ಮಾಡೋದೇ ಕಾರಣ, ಅವ್ರು ಮಾತಾಡೋದಿಲ್ಲ ಅನ್ನೋಕ್ಕೆ ರೀಲ್ಸ್ ಮಾಡೋದೇ ಕಾರಣ ಅಲ್ವಾ? ಅವ್ರು ನೋಡೋದು ಇಲ್ಲ, ಅವರು ಮಾತಾಡೋದು ಇಲ್ಲ. ಹೋಗ್ಲಿ, ನಂಗೆ ಬೇಡ ಮೊಬೈಲ್ ಬೇಡ, ನಂಗೆ ನಮ್ಮ ಫ್ಯಾಮಿಲಿನೇ ಬೇಕು, ಇದೆಲ್ಲ ಬಿಟ್ಬಿಡ್ಲು ಆ ಥರದ್ದು ಅನ್ಸಲ್ವಾ ನಿಮ್ಗಂತ? ಅನ್ಸುತ್ತೆ. ಬಟ್ ನನ್ಗೆ ಮೊಬೈಲ್ ಬಿಡಲ್ಲ. ಒಂದು ದಿವಸ ಇಲ್ಲ ಒಂದು ದಿವಸ ನಮ್ಮ ಅಮ್ಮಗೆ ಗೊತ್ತಾಗುತ್ತೆ, ಅವ್ರು ಬಂದೇ ಬರ್ತಾರೆ, ನನ್ನ ಜೊತೆ ಮಾತಾಡ್ತಾರೆ ಅಂತ ಒಂದು ಮನಸ್ಸಲ್ಲಿ ಧೈರ್ಯ ಇದೆ. ಮಾತಾಡ್ತಾರೆ ಏನೋ ಇವತ್ತಿನ ನಾಳೆ ಅಂತ ಹೇಳ್ಬಿಟ್ಟು ಒಂದು ಧೈರ್ಯ ಇದೆ. ನೋಡಿ ದೇವರಿದ್ದಾರೆ. ಅಲ್ಲ, ನಾನು ಏನು ಹೇಳ್ತೀನಿ ಅಂದರೆ, ಈ ಮೊಬೈಲಿಂದ ಏನು ಯೂಸ್ ಇಲ್ಲ. ಏನಾದ್ರು ಯೂಸ್ ಅಂದರೆ ಏನು ಯೂಸ್ ಇದೆ? ಫ್ಯಾಮಿಲಿಯಿಂದ ಆದರೂ ಏನು ಕಷ್ಟ ಸುಖಕ್ಕೆ ಆಗ್ಬೋದು, ಆ ಥರದ್ದು ಏನಾದರೂ? ಇಲ್ಲ, ಹಂಗಂತ ಏನಿಲ್ಲ. ಅಮ್ಮ ಅಪ್ಪ ಎಲ್ಲ ನಾವು ಹಾಸನಲ್ಲೇ ಇದ್ದೀವಿ, ಚನ್ನಪಟ್ಟಣ ದೂರನೇ ಇದ್ದಾರೆ. ಬಟ್ ಅವ್ರು ಫೋನಲ್ಲೇ ಮಾತಾಡ್ತಿದ್ರು. ಇವಾಗ ಫೋನಲ್ಲೂ ಮಾತಾಡ್ತಾ ಇಲ್ಲ ನನಗೆ. ಅದೇ ಇವತ್ತಿಲ್ಲ ಅಂದರೆ ನಾಳೆ ಮಾತಾಡ್ತಾರೇನೋ ಅಂತ ಅನಿಸುತ್ತೆ ನನಗೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಮಾತಾಡ್ತಿಲ್ಲ ಅಂತ ಹೇಳಿದರೆ ಅವ್ರಿಗೆ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ನೋಡ್ತಿದ್ರೆ ಅವ್ರು ನೋಡಲ್ಲ. ಹೇಳಿ, ಏನಾದರೂ ಹೇಳೋದಿಲ್ಲ, ನಿಮ್ಮ ಮನಸ್ಸಿನ ಮಾತು ಏನಾದರೂ ಹೇಳೋದಿದ್ರೆ? ಅವರು 5 ಹೊತ್ತು ನಮಾಜ್ ಹೊತ್ಕೊಂಡೇ ಇರ್ತಾರೆ ನಮ್ಮಮ್ಮ. ಆಮೇಲೆ ನನ್ನ ತಂಗಿಗೆ ಡೆಲಿವರಿ ಆಗಿದೆ ಇವಾಗ. ಅದು ಡೆಲಿವರಿ ಆಗಿದ್ದು ಹೇಳಿಲ್ಲ ನನಗೆ. ಅದು ಶಾಸ್ತ್ರ ಮಾಡ್ತೀನಿ ನಾನು 4 ದಿವಸಕ್ಕೆ, ಅದಕ್ಕೂ ಕರೆದಿಲ್ಲ. ನಾನು ಹಂಗಾದ್ರೂ ನಾವು ಅಪ್ಪನಿಗೆ ಹೇಳಿದೆ, ಕರೆದಿರೋ ಗ್ಯಾರಂಟಿ ಬರ್ತೀನಿ ಅಪ್ಪ ಅಂತ ಹೇಳ್ಬಿಟ್ಟು. ಅದು ಹಂಗಾದ್ರೂ ನನಗೆ ಫೋನ್ ಮಾಡಿಲ್ಲ, ಕರೆದಿಲ್ಲ ನನಗೆ. ತುಂಬ ಹಠ ಅವ್ರಿಗೆ. ಏನಾದರೂ ಹೇಳೋದು, ನಿಮ್ಮ ಮನಸ್ಸಿನ ಮಾತು ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ ಅವ್ರಿಗೆ?
आम्ही तुम्ही म्हणजे बोलायचं मग गॅरंटी आजू फोन तुम्ही म्हणते चानपा दीदी नगीना ಚಾಣ भैया ಬರ್ಬೋದು. फोन है तुम्ही बोलायचं मी आजू ಕನ್ನಡ ಕನ್ನಡ ಬರೋದು ಹೇಳ್ಬೇಕಾ? ಹಾಂ ಕನ್ನಡ ಬರೋದು. ಅಮ್ಮ ನೀವು ನನ್ನ ಕರೆದ್ರೆ ನಾನು ಖಂಡಿತ ಬರ್ತೀನಿ. ನನಗೆ ನಗೀನಾ ಮುಬಿನಾ ಜರೀನಾ ಅಂತ ನಮ್ಮ ಅಕ್ಕ ತಂಗಿರು ಅವರಲ್ಲಿ ಯಾರು ಒಬ್ಬರು ನನ್ನ ಫೋನ್ ಮಾಡ್ಬಿಟ್ಟು ಬಾಮ ಅಂತ ಹೇಳಿದ್ರೆ ಸಾಕು ಓಡ್ ಬರ್ತೀನಿ ನಾನು. ನಿಮ್ಮ ಫೋನ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ನಿಮಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ನಿಮ್ಮ ಪ್ರೀತಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಇಬ್ಬರು ಮಕ್ಕಳಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಯಾರು ಮೊದಲಿಂದನೂ ನೀವೇ ನೋಡ್ಕೊಂಡಿರೋದು ಅಥವಾ ನಿಮ್ಮ ಯಜಮಾನ್ರು